ಇದರಲ್ಲಿ ಎಲ್ಲರ ಗಮನಕ್ಕೆ ತರೋದೇನಪ್ಪ ಅಂತ ಹೇಳಿದ್ರೆ, ಮೋಟರ್ ಸೈಕಲ್ಗಳನ್ನು ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇಯಲ್ಲಿ ಯಾವುದೇ ಕಾರಣಕ್ಕೂ ಯಾರು ಸವಾರಿ ಮಾಡ್ಕೊಂಡು ಬರಬಾರ್ದು. ಮತ್ತು ಎಲ್ಲರೂ ಸಹಿತ ಅತಿ ವೇಗ ಅಜಾಗರೂಕತೆ ಚಾಲನೆಯನ್ನು ತಪ್ಪಿಸೋ ಸಲುವಾಗಿ ಓವರ್ ಸ್ಪೀಡನ್ನು ಸಹಿತ ಅವರು ಯಾರು ಮಾಡಬಾರ್ದಾಗಿ ಈ ಮೂಲಕ ಎಲ್ಲರೂ ಕೇಳ್ಕೊಳ್ತಾರೆ. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಏನು 75 ಕಿಲೋಮೀಟರ್ ಇದೆ, ಕೊಳತ್ತೂರಿಂದ ಅಪ್ ಟು ನಮ್ಮ ಸುಂದರಪಾಳ್ಯ ಬಾರ್ಡರ್ ತನಕ. ಈಗ ಆಲ್ರೆಡಿ ಅದು ಕಳೆದ 10 ದಿನಗಳಿಂದ ಮೇಲ್ಪಟ್ಟು ನಾರ್ಮಲ್ ಸಂಚಾರ ಮಾಡ್ತಾ ಇದ್ದಾರೆ. ನಾನು NH ಅಂದರೆ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಹಿರಿಯ ಅಧಿಕಾರಿಗಳ ಜೊತೆಗೆ ನಾನು ಮಾತಾಡಿದಾಗ ಅವರು ಅದನ್ನು ನಾವು ಈಗ ಪ್ರಾಯೋಗಿಕವಾಗಿ ಅದನ್ನು ಟ್ರಾಫಿಕನ್ನು ಓಪನ್ ಮಾಡಿದ್ವಿ. ಅದು ಪ್ರಾಯೋಗಿಕ ಟ್ರಾಫಿಕ್ ಓಪನ್ ಮಾಡಿದ್ವಿ. ಅದು ವೆಹಿಕಲ್ ಮೂವ್ಮೆಂಟ್ ಇರುತ್ತೆ. ಮತ್ತು ಅವ್ರ ಹತ್ರ ಸಹಿತ ನಾವು ಕೋರ್ಕೊಂಡಿದ್ವಿ, ಯಾವುದೇ ಕಾರಣಕ್ಕೂ ಮೋಟರ್ ಸೈಕಲ್ಗಳನ್ನು ಈ ಎಕ್ಸ್ಪ್ರೆಸ್ ಹೈವೇಗೆ ಬರದ ಹಾಗೆ ಅಲ್ಲಲ್ಲಿ ಹಲವು ಕಡೆಗೆ ಅವರೇ ಕಾಂಟ್ರಾಕ್ಟರ್ಸು ಓಪನ್ ಮಾಡ್ಕೊಂಡಿದ್ದಾರೆ ಅವರ ವೆಹಿಕಲ್ ಓಡಾಡಲಿಕ್ಕೆ. ಅಂಥದನ್ನೆಲ್ಲ ಬ್ಲಾಕ್ ಮಾಡಲಿಕ್ಕೆ ಮತ್ತು ರೆಗ್ಯುಲೇಟೆಡ್ ಆಗಿ ಮೋಟರ್ ಸೈಕಲ್ಗಳನ್ನು ಈ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇಗೆ ಬರದ ಹಾಗೆ ಅವ್ರ ಕಡೆಯಿಂದ ಕ್ರಮ ಮಾಡಬೇಕು. ಮತ್ತು ನಾವು ಸಹಿತ ಇದಕ್ಕೆ ಹೆಚ್ಚಿನ ಒಂದು ನಮ್ಮ ಕಡೆಯಿಂದ ಏನು ಅವೈಲೇಬಲ್ ಸಿಬ್ಬಂದಿ ಇದ್ದಾರೆ ಅವ್ರಿಗೂ ಸಹಿತ ಅದನ್ನು ಕೊಡಬೇಕು ಅಂತ ನಾವಿಬ್ಬರು ಇದನ್ನು ಬೆಳಗ್ಗೆ ಮಾತಾಡ್ಕೊಂಡಿದ್ವಿ. ಅದನ್ನು ಮುಂದಿನ ದಿನಗಳಲ್ಲಿ ಮೋಟರ್ ಸೈಕಲ್ಲು ಸ್ವಲ್ಪ ಆ ರಸ್ತೆಗೆ ಆದಷ್ಟು ಇಳಿಯದಂತೆ ಎಲ್ಲರೂ ಮುಂಜಾಗ್ರತೆ ವಹಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ಈಗ ನಮ್ಮ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯಿಂದ ಈಗ ಆಲ್ರೆಡಿ ಒಂದು ಹೈವೇ ಪೆಟ್ರೋಲ್ ವೆಹಿಕಲನ್ನು ಎಕ್ಸ್ಕ್ಲೂಸಿವ್ ಆಗಿ ಈ ಒಂದು ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇಯಲ್ಲಿ ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ನಾವೀಗ ಆಲ್ರೆಡಿ ಅದನ್ನು ನಿಯೋಜನೆ ಮಾಡಿದ್ದೀವಿ. ಮತ್ತು ಯಾರಾದರೂ IMV ಕಾಯ್ದೆಯನ್ನು ಉಲ್ಲಂಘನೆ ಮಾಡೋದು ಅಥವಾ ಅತಿ ವೇಗ ಅಜಾಗರೂಕತೆಯಿಂದ ಚಾಲನೆ ಮಾಡೋದು ಈ ಥರದ್ದು ಕಂಡು ಬಂದಾಗ ಅವರ ವಿರುದ್ಧ ನಾವು ಸೂಕ್ತವಾಗಿ IMV ಪ್ರಕರಣ ದಾಖಲು ಮಾಡ್ತೀವಿ. ಮತ್ತು ಯಾರಾದರೂ ವೀಲಿಂಗು ಈ ಥರ ಮಾಡೋದು ಸಹಿತ ಅದ್ರ ಬಗ್ಗೆಯೂ ಸಹಿತ ನಾವು ಮಾಹಿತಿಯನ್ನು ಸಂಗ್ರಹಿಸಿ ಅವ್ರ ವಿರುದ್ಧ ಕಾನೂನು ಕ್ರಮ ತಗೋತೀವಿ.